ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರಿನಲ್ಲಿ ಎಐಎಸ್ಎಫ್ ಕಾರ್ಯಕರ್ತರು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು. ಕೊಟ್ಟೂರಿನಲ್ಲಿ ವಿದ್ಯಾರ್ಥಿಗಳ ವಿವಿಧ ಬೇಡಿಕೆ ಹಾಗೂ ತಾಲೂಕಿನಲ್ಲಿ ನೂತನ ಸರ್ಕಾರಿ ಕಚೇರಿಗಳ ನಿರ್ಮಾಣ ಹೀಗೆ ಹಲವು ಬೇಡಿಕೆಗಳ ಈಡೇರಿಕೆ ಕುರಿತಂತೆ ಸಿಪಿಐ ಎಂಎಲ್ನ ತಾಲೂಕು ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಹಾಗೂ ಲೇಖರಾಜ್ ಅಧ್ಯಕ್ಷರು ಸಂತೋಷ್ ಗುಳೆದಗುಡ್ಡ, ರಾಜ್ಯ ಸಂಚಾಲಕರು ದೊಡ್ಡಬಸಪ್ಪ, ವಿದ್ಯಾರ್ಥಿ ಸಂಘದ ಜಿಲ್ಲಾ ಘಟಕದ ಸದಸ್ಯರು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಲೇಖರಾಜ ಕಾರ್ಯದರ್ಶಿ ಇವರು 2 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿಲ್ಲ, ಶುಲ್ಕ ವಿನಾಯಿತಿ, ವಸತಿ ನಿಲಯ, ಪ್ರೈಸ್ ಮನಿ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿ ಹಳ್ಳಿಗಳಿಂದ ಬಸ್ನ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಕೇಳಿಕೊಂಡರು. ತಾಲೂಕು ಸಿಪಿಐನ ಕಾರ್ಯದರ್ಶಿ ಮಾತನಾಡಿ, ಕೊಟ್ಟೂರು ತಾಲೂಕಾಗಿ ಹಲವು ವರ್ಷಗಳು ಕಳೆದರೂ ಸರಿಯಾದ ಸರ್ಕಾರಿ ಕಚೇರಿಗಳು ಆಗಿಲ್ಲ. ಕೊಟ್ಟೂರು ಒಂದು ವಿದ್ಯಾ ಕೇಂದ್ರವಾಗಿದ್ದು ಇಲ್ಲಿ ಪದವಿ ಕಾಲೇಜು ನಿರ್ಮಾಣಗೊಂಡಿಲ್ಲ ಎಂದು ತಮ್ಮ ಬೇಡಿಕೆಯನ್ನ ಮಂಡಿಸಿದರು. ಎಲ್ಲ ಕಾರ್ಯಕರ್ತರು, ಸದಸ್ಯರು, ವಿದ್ಯಾರ್ಥಿಗಳು ಸೇರಿ ಅಲ್ಲಿಗೆ ಆಗಮಿಸಿದ್ದ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಅಹಮದ್ ಸಾಹೇಬ್, ವಸತಿ ನಿಲಯದ ಸೂಪರಿಂಟೆಂಡೆಂಟ್ ಎ ಬಸವರಾಜ್, ಫಕೀರಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ವ್ಯವಸ್ಥಾಪಕರು ವೀರಣ್ಣ, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯದ ವಾರ್ಡನ್ ಪ್ರತ್ಯೇಕವಾಗಿ ಎಲ್ಲ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಿಪೋರ್ಟರ್ ರವಿ. ಅದನ್ನ ಕೆಟ್ಟಕ್ಕೆ ಉಪಯೋಗಿಸಿದ್ರೆ ಒಳ್ಳೆಯದಕ್ಕೆ ಉಪಯೋಗಿಸಿದ್ರೆ ಬೇಕನ್ನೋದು ನಮ್ಮ ಕೊಟ್ಟೂರಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಪ್ರೈವೇಟ್ ಕಾಲೇಜ್, ಖಾಸಗಿ ಕಾಲೇಜ್ಗಳ ಹಾವಳಿ ಭಾಳ ಹೆಚ್ಚಿಗೆ. ಪದವಿ ಕಾಲೇಜ್ಗಳು ಒಟ್ಟ ಕಾಲೇಜ್ನಲ್ಲಿ ಇಲ್ಲ. ಆ ಪದವಿ ಪೂರ್ವ ಕಾಲೇಜ್ನವ್ರು ಏನು ಮಾಡ್ತಾರೆ ಅಂದ್ರೆ ಬಡವ್ರ ಮಕ್ಕಳು ಸ್ಕಾಲರ್ಶಿಪ್ ಇದ್ರೆ ಕಾಲೇಜ್ ಸೇರೋಕೆ ಅನುಕೂಲ ಆಗ್ತದೆ. ಆ ಸ್ಕಾಲರ್ಶಿಪ್ಪು ಇಲ್ಲ ಮತ್ತು ಕಾಲೇಜು ಇಲ್ಲ ಅಂದಮೇಲೆ ಎದಕ್ಕೆ ಏನು ಮಾಡಬೇಕು? ಈ ಸರ್ಕಾರ ಇರೋದು ಏನು ಮಾಡ್ತಿದ್ವಿ, ವಿವಿಧ ಇಲಾಖೆಗಳು ಏನು ಕ್ರಮಗಳು ಕೈಗೊಂಡಿಲ್ಲ. ಇವರೇನೋ ಹೋರಾಟ ಮಾಡ್ತಿದ್ದೀರಾ, ಹೋರಾಟ ಮಾಡೋಕ್ಕೂ ಕೈ ಜೋಡಿಸಿಲ್ಲ. ಇನ್ನು ಏನು ಮಾಡ್ತಿದೆ ಸರ್ಕಾರ ಅನ್ನೋದು ಎಚ್ಚರಿಕೆ ತಾಂಡಿರು. ಇನ್ನು ವಿದ್ಯಾರ್ಥಿಗಳು ಇನ್ನು ಹೆಚ್ಚಿಗೆ ಬೇಕಾಗಿದೆ. ಪದವಿ ಕಾಲೇಜ್ ಎಲ್ಲರೂ, ಪದವಿ ಪೂರ್ವ ಕಾಲೇಜ್ನವರೆಲ್ಲರೂ ಬಂದಿದ್ದೀವಿ. ಡಿಗ್ರಿ ಕಾಲೇಜ್ ಇನ್ನೂ ಬೇಕಾಗಿದೆ. ಮತ್ತು ಬಡ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಿದೆ. ಇಂಥ ದೊಡ್ಡ ನಗರ 5,000ಕ್ಕಿಂತ ಹೆಚ್ಚಿಗೆ ಮಕ್ಕಳು ಓದ್ತಾ ಇದ್ದಾರೆ. ಖಾಸಗಿ ಕಾಲೇಜ್ಗಳ ಹಾವಳಿ ಆಗ್ತಿದೆ, ಸರ್ಕಾರಿ ಕಾಲೇಜ್ ಇಲ್ಲ. ಇನ್ನು ಏನು ಮಾಡ್ತಿದೆ ಸರ್ಕಾರ ಅಲ್ಲಿ? ಮತ್ತು ತಾಲೂಕು ಅಂತ ಹಂಚ್ಕೊಂಡ್ರಕ್ಕೆ ಇದು ಒಂದು ನಮ್ಮನೆ ಈ ಬರ್ತಿರೋ MLA MP ಗಳಿಗೆ ಒಂದು ಚಿಕ್ಕ ಹೋರಾಟವಾಗಿ ತೋರಿಸ್ತಿದ್ದೀವಿ. ಇನ್ನೂ ಕ್ರಮ ಕೈಗೊಂಡಿದ್ರೆ ಇನ್ನೂ ಹೋರಾಟ ದೊಡ್ಡದಾಗ್ತದೆ ಅಂತ ಹೇಳ್ತೀವಿ. ನಾವು ಪಡ್ಕೊಂಡಂಗೆ ಅಲ್ಲ. ನಾವು ಶಿಕ್ಷಣ ಪಡಿತೀವಿ ಅಂದ್ರೆ ಹೌದು, ಸ್ಕೂಲಿಗೆ ಹೋಗ್ತೀವಿ, ಕಾಲೇಜಿಗೆ ಹೋಗ್ತೀವಿ, ನಾಳೆ ದಿನ ಒಳ್ಳೆ ಕೆಲಸಕ್ಕೆ ಹೋಗ್ತೀವಿ. ಆದ್ರೆ ನಾವು ಸಂಘಟನೆ ಮಾಡಿಲ್ಲ ಅಂದ್ರೆ ನಮಗೆ ಹಕ್ಕುಗಳು ಸಿಗೋದಿಲ್ಲ. ಎಲ್ಲಿ ಅನ್ಯಾಯ ನಡೀತಾ ಇದೆಯೋ ಅನ್ಯಾಯಗಳನ್ನ ಪ್ರಶ್ನೆ ಮಾಡಕ್ಕೆ ಆಗೋದಿಲ್ಲ. ನಮ್ಗೆ ಅನ್ಯಾಯ ಆಗೋದನ್ನ ಪ್ರಶ್ನೆ ಮಾಡಬೇಕು ಅಂದ್ರೆ ಸಂಘಟನೆ ಬೇಕು. ಅನ್ಯಾಯನ ಸಮಾಜದಿಂದ ತೊಲಗಿಸಬೇಕು ಅಂದ್ರೆ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಅದಕ್ಕಾಗಿ ನಾವು ಇವತ್ತು ಸೇರಿರೋದು. ಬರ್ಬೋದು, ಹೇಳ್ಬೋದು, ವಿದ್ಯಾರ್ಥಿಗಳು ಯಾಕೆ ಹೋರಾಟಕ್ಕೆ ಹೋಗ್ಬೇಕು, ಹೋಗೋದು ಬೇಡ ಅಂತ ಒತ್ತಡ ಬರ್ಬೋದು. ಬರೀ ಓದುತ್ತಿರೋದು, ನೀವು ಓದಿ ಸಾಕು, ಯಾಕೆ ಹೋರಾಟಕ್ಕೆ ಹೋಗ್ತೀರಾ ಅಂತ. ಆದ್ರೆ ನೋಡಿ, 2 ವರ್ಷದಿಂದ ನಮಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ ಅಂದ್ರೆ ನಾವು ಶಿಕ್ಷಣ ಹೆಂಗೆ ಪಡೆಯೋದು? 2 ವರ್ಷದಿಂದ ವಿದ್ಯಾರ್ಥಿ ವೇತನ ಬಂದಿಲ್ಲ ಅಂದ್ರೆ ದಲಿತ, ದಮನಿತ, ಆದಿವಾಸಿ, ಬಹುಜನ ಸಮುದಾಯಕ್ಕೆ ಸೇರಿದವರು ಉನ್ನತ ಮಟ್ಟದ ಶಿಕ್ಷಣ ಹೇಗೆ ಪಡೆಯೋದು? ಉನ್ನತ ಮಟ್ಟದ ಶಿಕ್ಷಣ ನಾವು ಪಡೆದಿಲ್ಲ ಅಂದ್ರೆ ನಾವು ಗುಲಾಮರಾಗಿ ಇರಕ್ಕಾಗತ್ತಾ? ಗುಲಾಮನಿಗೆ ಬೇಡ ಅಂತಾನೆ ನಾವು ಶಿಕ್ಷಣ ಪಡೆಯಕ್ಕೆ ಬಂದಿರೋದು. ಇಷ್ಟು ಜನ ಮಹಿಳಾ ವಿದ್ಯಾರ್ಥಿಗಳು ಬಂದಿದ್ದೀರಾ. ಮನೆಯಲ್ಲಿ ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ನೀವು ಶಿಕ್ಷಣ ಪಡಿತಾ ಇದ್ದೀರಾ. ನಿಮ್ಗೆ ಓದಬೇಕು ಅಂತ ಆಸೆ ಇದೆ ಅಂತ ಮನೆಯಲ್ಲಿ ನೀವು ವಾದ ಮಾಡಿಕೊಂಡು ನೀವುಗಳು ಕಾಲೇಜಿಗೆ ಬರ್ತೀರಾ. ನೀವು ಏನೇ ಅನ್ಯಾಯ ಕಾಲೇಜಲ್ಲಿ ನೀವು ಅನುಭವಿಸಿದ್ರೆ ಅದ್ರ ಬಗ್ಗೆ ಹೋರಾಟ ಮಾಡಕ್ಕೆ ನಿಮ್ಗಳಿಗೆ ಸಂಘಟನೆ ಬೇಕು. ಹಾಗಾಗಿ ನಾವು ಸಂಘಟನೆ ಏನು ಶಿಕ್ಷಣ ವೇತನ ಹಾಗೂ ಪ್ರೈಸ್ ಮನಿ ಬರ್ತಾ ಇಲ್ಲ ಅಂತಂದೇಳಿ ನಮಗೆ ಮನವಿ ಸಲ್ಲಿಸಿದ್ದಾರೆ. ಆ ಮನವಿಯನ್ನು ನಾವು ಮೇಲಾಧಿಕಾರಿಗಳಿಗೆ ಸಲ್ಲಿಸುತ್ತಾ ಕಾಲಕಾಲಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಏನು ಆನ್ಲೈನಲ್ಲಿ ಹಾಕಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಮಂಜೂರು ಮಾಡ್ತಾ ಇದ್ದೀವಿ. ಕೆಲವೊಂದು ತಾಂತ್ರಿಕ ತೊಂದರೆಯಿಂದ ಮಂಜೂರು ಆಗಿರೋದಿಲ್ಲ. ಹಾಗಾಗಿ ಅದು ತಡೆ ಹಿಡಿಯಲಾಗುತ್ತದೆ. ಅವರು ವಿದ್ಯಾರ್ಥಿಗಳು ಕೂಡ ಅಂಥ ವಿದ್ಯಾರ್ಥಿಗಳು ಯಾರು ತಾಂತ್ರಿಕ ತೊಂದರೆಯಿಂದ ತಡೆ ಹಿಡಿಯಲಾಗಿರ್ತದೋ ಅವರು ಆಧಾರ್ ಸೀಡಿಂಗನ್ನು ಮಾಡಿಸಿರೋದಿಲ್ಲ ಬ್ಯಾಂಕಲ್ಲಿ. ಹಾಗಾಗಿ ಅದು ಪೆಂಡಿಂಗನ್ನು ಉಳಿದಿರ್ತದೆ.
ದಯವಿಟ್ಟು ವಿದ್ಯಾರ್ಥಿಗಳು ಕೂಡ ಕಡ್ಡಾಯವಾಗಿ ಆಧಾರ್ ಸೀಡಿಂಗ್ ಮಾಡಿದರೆ ನೇರವಾಗಿ ನಾವು DBT ಮೂಲಕ ಆ ವಿದ್ಯಾರ್ಥಿಗಳ ಖಾತೆಗೆ ಶಿಷ್ಯವೇತನ ಮೊತ್ತವನ್ನು ಜಮಾ ಮಾಡ್ತಾ ಇದ್ದೀವಿ. ಹಿಂದಿನ ವರ್ಷದಲ್ಲಿ ಕೂಡ ಕಾಲಕ್ಕೆ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಮೊತ್ತವನ್ನು ಜಮಾ ಮಾಡಲಾಗಿದೆ. ಹಾಗೆ ಪ್ರೈಸ್ ಮನಿ ಮೊತ್ತವನ್ನು ಅನುದಾನಕ್ಕೆ ಲಭ್ಯತೆ ಅನುಗುಣವಾಗಿ ನಮ್ಮ ಜಿಲ್ಲಾ ಕಚೇರಿಯಿಂದ ಅವರಿಗೆ ಮಂಜೂರು ಮಾಡಿ ಅವರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗ್ತಿದೆ. ಅನುದಾನ ಬಂದ ತಕ್ಷಣ ಮತ್ತೆ ಬಾಕಿ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಪ್ರೈಸ್ ಮನಿಯನ್ನು ಜಮಾ ಮಾಡಲಾಗ್ತದೆ ಅಂತ ಈ ಮೂಲಕ ತಿಳಿಸುತ್ತಾ ಈ ಮನವಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಲು ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಎಲ್ಲ ಮಾಡಿದ್ರೆ ಮಾತ್ರ ನಮಗೆ ಇದೆಲ್ಲ ಫಲಗಳು ಸಿಗಕ್ಕೆ ಸಾಧ್ಯ, ಹೌದಲ್ವಾ? ನಾವು ಅಲ್ಲಿ ಕಾಲೇಜಿಗೆ ಹೋಗಿ ಮಾರ್ಕ್ಸ್ ತಗೊಂಡಿಲ್ಲ ಮಾತ್ರಕ್ಕೆ ಸಾಕಾಗಲ್ಲ. ನಮ್ಮ ಜೀವನದಲ್ಲಿ ನಾವು ಶಿಕ್ಷಣದ ಜೊತೆಗೆ ಹೋರಾಟ ಕಲಿಯಬೇಕಾಗ್ತದೆ. ನಾವು ಈ ಹೋರಾಟ ಕಲ್ತಿಲ್ಲ ಅಂದರೆ ಮುಂದೆ ಸಮಾಜದಲ್ಲಿ ನೀತಿ ಇಲ್ಲ. ಬರೀ ವಿದ್ಯೆ ಮಾಡ್ತೀವಿ, ನಾವು ವಿದ್ಯಾಭ್ಯಾಸ ಓದ್ತೀವಿ, ಮಾರ್ಕ್ಸ್ ಕಡೆಯಲ್ಲಿ ಜಾಸ್ತಿ ಪರ್ಸೆಂಟೇಜ್ ತಗೊಂಡು ನಾವು ಕೆಲಸ ಮಾಡ್ತೀವಿ ಅಂದರೆ ಜೀವನದಲ್ಲಿ ಹೋರಾಟ ಮಾಡೋರು ಯಾರು? ನಮ್ಮ ಜೀವನಕ್ಕೆ ನಾವೇ ಹೋರಾಟ ಮಾಡಬೇಕಲ್ವಾ? ಸೊ ನಾವು ಇಲ್ಲಿಂದಲೇ ಸಂಘಟಿತರಾಗಬೇಕು. ವಿದ್ಯಾರ್ಥಿಗಳಿಗೆ ಕೊಟ್ಟೂರು ಬಸ್ ಸ್ಟ್ಯಾಂಡಿಂದ ಡಿಗ್ರಿ ಕಾಲೇಜ್ ಆಗಿರ್ಬೋದು, PU ಕಾಲೇಜ್ ಆಗಿರ್ಬೋದು, ಆ ಕಡೆ ಪ್ರೈವೇಟ್ ಕಾಲೇಜ್ಗಳಾಗಿರ್ಬೋದು, ಅಲ್ಲಿವರೆಗೂ ನಮ್ಮ ಹಳ್ಳಿ ವಿದ್ಯಾರ್ಥಿಗಳು ನಡೆದು ಸಾಕಾಗಿ ಹೋಗಿ ಆಮೇಲೆ ಹೋಮ್ವರ್ಕ್ ಮಾಡ್ಲಾರ್ದಂಗೆ ಎಷ್ಟೋ ಹುಡುಗರು ಬೇಸತ್ತು, ಆಮೇಲೆ ಇನ್ನೂ ಬೇರೆ ಕೆಲವೊಂದು ಕಾಲೇಜ್ ತೊರೆಯುವಂಥ ಕೆಲಸ ಆಗಿದೆ. ದಯಮಾಡಿ ನಾವು ಇಲ್ಲಿ ನಮ್ಮ ಸಂತೋಷ್ ಕಾಮ್ರೇಡು ಮತ್ತು ನಮ್ಮ ಬಾಲಣ್ಣ ಕಾಮ್ರೇಡು ನಾವು ಕೆಲವೊಂದು ಸಂದರ್ಭದಲ್ಲಿ ಏನೋ ನಾವು ಕೆಲಸ ನಿಯಮಿತ ಇಲ್ಲೇ ಹೋಗಿದ್ವಿ. ಇಷ್ಟೊಂದು ಭಾಳ ಸುಂದರವಾಗಿ ನಿಮ್ಮನ್ನೆಲ್ಲರನ್ನ ಅವ್ರ ಅರ್ಪಣೆಯಲ್ಲಿ ಅವ್ರ ಕೆಲಸ ಮುಗಿಸಿ ಎಲ್ಲ ಬದಿಗೊತ್ತಿ ನಾವು ಮಾಡ್ತಕ್ಕಂಥ ಕೆಲಸನ ಅವ್ರು ನಮ್ಮ ಕೊಟ್ಟೂರಲ್ಲಿ ಬಂದು ಅವ್ರು ಇಷ್ಟೊಂದೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ಅಧಿಕಾರಿಗಳನ್ನ ಕರೆಸಿದ್ದಾರೆ. ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಷಯ. ಯಾವ ಕಾಲೇಜ್ ನೀವು? ಜೂನಿಯರ್ ಕಾಲೇಜ್, ಗೌರ್ಮೆಂಟ್ ಜೂನಿಯರ್ ಕಾಲೇಜ್.